ಮಲ್ಲಿ, ಶಂಕರನ ನಿನ್ ಮನಸ್ಸಿನಲ್ಲಿ ಏನು ಅಂತ ತಿಳ್ಕೊಂಡಿದ್ಯಾ? ಯಾಕಕ್ಕ ಏನೇನೋ ಮಾತಾಡ್ತಿದ್ಯಾ? ನೋಡು, ಅವನ ಹತ್ರ ನಿನ್ನ ಚಕ್ಕಂದ ಚೆಲ್ಲಾಟನೆಲ್ಲ ಬಿಟ್ಬಿಡು. ಅವನೇನು ಆಟದ ಗೊಂಬೆ ಅಂತ ತಿಳ್ಕೊಂಡಿದ್ಯಾ? ಇಲ್ಲಕ್ಕ, ಅವ್ರನ್ನ ನನ್ ದ್ಯಾವ್ರು ಅಂತ ತಿಳ್ಕೊಂಡಿದ್ದೀನಿ. ಹಾಗಾದ್ರೆ ಆ ದೇವರಿಗಿನ ಮೇಲೆ ದೂರದಿಂದಾನೇ ನಮಸ್ಕಾರ ಮಾಡ್ಕೊಂಡಿರ್ಬೇಕು. ಪ್ರೀತ್ಸಕ್ಕೂ ಅಂತಸ್ತು ಯೋಗ್ಯತೆ ಇರ್ಬೇಕು. ಅವನ ದುಡ್ಡಿಗೆ ಸ್ಥಾನಕ್ಕೆ ಬೆರಗಾಗಿ ಅವನ ಬಲೆಗೆ ಹಾಕೋಬೇಕು ಅಂತ ತಾನೇ ನಿನ್ನಿಷ್ಟ. ಎಷ್ಟು ದುಡ್ಡು ಬೇಕಾದ್ರೂ ಬಿಸಾಕ್ತೀನಿ, ಅವನನ್ನು ಮರ್ತು ಬಿಡು. ಅಕ್ಕ, ಆ ನನ್ ದ್ಯಾವ್ರನ್ನ ಮರ್ತು ಬಿಡ್ಬೇಕಾ? ಏಟೊಂದು ಸುಲಭವಾಗಿ ಹೇಳ್ಬಿಟ್ರಿ. ಎಲ್ಲೋ ಇದ್ದ ನನ್ನ ಪಿರುತಿ ಮಾಡಿ ಕೈ ಹಿಡಿತೀನಿ ಅಂತ ಮಾತು ಕೊಟ್ಟ ಆ ನನ್ ದ್ಯಾವ್ರನ್ನ ಹೆಂಗ ಮರಿಲಕ್ಕ? ಹೆಣ್ಣಿನ ಮನಸ್ಸೇನು ಅಂತ ನಿಮಗೂ ಗೊತ್ತು. ಅದನ್ನೆಲ್ಲ ತಿಳ್ಕೋಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ಅವನು ನನ್ನ ಅತ್ತೆ ಮಗ, ನಾನು ಅವನಿಗೆ ಹೆಂಡತಿ ಆಗೋಡು. ನೀನೇನೇ ಹೇಳಕ್ಕ, ಅದ್ಯಾವ್ರನ್ನ ಮರೆಯಕ್ ನನ್ನಿಂದ ಆಗಕ್ಕಿಲ್ಲ. ಮಲ್ಲಿ, ನಮ್ಮ ಮನೆತನದ ಗೌರವ, ನನ್ನ ಪ್ರಾಣ, ಈಗೆರಡು ನಿನ್ನ ಕೈಲಿದೆ. ಇವತ್ತೇ ಕಡೆ. ನೀನು ಶಂಕರ್ಗೆ ಇನ್ಯಾವತ್ತೂ ಮುಖ ತೋರಿಸಬಾರ್ದು. ಒಂದು ವೇಳೆ ಶಂಕರ್ ನನ್ನವನಾಗ್ಲಿಲ್ಲ ಅಂದ್ರೆ ನಾನು ಖಂಡಿತ ಬದುಕಲ್ಲ. ನನ್ನ ಸಾವಿಗೆ ನೀನೇ ಕಾರಣವಾಗ್ತೀಯ. ಮಲ್ಲಿ, ಶಿವೇತನ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಯಾರು ಏನೇ ಹೇಳಿದ್ರು, ಏನೇ ಮಾಡಿದ್ರು ನಮ್ಮಿಬ್ರು ಬೇರೆ ಮಾಡಕ್ ಸಾಧ್ಯ ಅಲ್ಲ. ನಾನ್ ನಿಮ್ ಜನಕ್ಕೆ ಮಾತು ಕೊಟ್ಟ ಹಾಗೆ ನಾನಿನ್ ಕೈ ಬಿಡೋದಿಲ್ಲ. ನಾನ್ ಮದುವೆ ಆಗೋದಾದ್ರೆ ಅದು ನಿನ್ ಜೊತೆ ಮಲ್ಲಿ, ನಿನ್ ಜೊತೆ. ಬೇಡ, ಹಿಂಗಾಗೋದ್ ಬೇಡ. ನನ್ನಿಂದ ಯಾರು ಸಾಯೋದ್ ಬೇಡ. ಅವ್ವ, ನಾನು ನನ್ನ ಒಡೆಯನಿಂದ ಈಗ ದೂರ ಆಗದೆ ಹೋದ್ರೆ ಆ ಶ್ವೇತವನ್ ಸಾವಿಗೆ ನಾನೇ ಕಾರಣ ಆಗ್ತೀನಂತೆ. ಯಾಕವ್ವ ನನ್ನ ಇಂಥ ಪರಿಸ್ಥಿತಿಗೆ ಸಿಕ್ಕಿಸ್ದೆ? ಹೇಳವ್ವ, ಹೇಳು. ಮಲ್ಲಿ, ಮಲ್ಲಿ, ನಿನ್ನ ಎಲ್ಲಿ ಅಂತ ಹುಡ್ಕೋದು? ದೇವ್ರ ಏನು ಕೇಳ್ಕೊತಾ ಇದ್ದೆ? ನಮ್ಮಿಬ್ರು ಮದುವೆ ಬೇಗ ಆಗ್ಲಿ ಅಂತನಾ? ನಾನು ನನ್ನ ಮಲೆ ಹತ್ರನೇ ಇರ್ಬೇಕು, ಅವಳು ಲಘು ಮುಖ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಯಾಕೆ ಮಲ್ಲಿ ಸುಮ್ಮನೆ ಇದೆಯಾ? ಓಹೋ, ಇನ್ನು ಎಷ್ಟು ದಿನ ಹೀಗೆ ಮಾತಲ್ಲೇ ಕಾಲ ಕಳೆದಂತಾನ? ನೀನು ಯೋಚನೆ ಮಾಡಬೇಡ. ಈ ವಿಷಯ ನಮ್ಮ ತಂದೆಗೆ ಹೇಳಿ ನಮ್ಮಿಬ್ರು ಮದುವೆನ ಬೇಗ ಏರ್ಪಾಡು ಮಾಡ್ತೀನಿ. ಅದು ಸಾಧ್ಯ ಇಲ್ಲ ಬಡಿಯ, ಸಾಧ್ಯ ಇಲ್ಲ. ಏನ್ ತಮಾಷೆ ಮಾಡ್ತೀನಿ? ಮಲ್ಲಿ, ಯಾಕೆ ಅಳ್ತಾ ಇದೀಯ? ನನ್ಗೆ ನಿಮ್ ತಾವ್ ಮಾತಾಡಕ್ ಇಷ್ಟ ಇಲ್ಲ. ಇಷ್ಟ ಇಲ್ಲ? ಏನ್ ಹೇಳ್ತಾ ಇದ್ದೆ ನೀನು? ದಿಟ ಹೇಳ್ತೀವಿ. ಹಾಗಾದ್ರೆ ಇಷ್ಟ ದಿವಸ ನಿನ್ನ ಜೊತೆ ನೋಡ್ಕೊಂಡಿದ್ದು ಬರೀ ನಾಟಕ ಅನ್ನು? ಯಾಕೆ ನನ್ ಮಾತಲ್ಲಿ ನಂಬಿಕೆ ಅಲ್ವಾ, ಅಥವಾ ನಂಬಿಸಿ ಮೋಸ ಮಾಡ್ತಿದ್ದ ಭಯನಾ? ಇಲ್ಲ ಬಡಿಯ, ಖಂಡಿತ ಹಂಗಲ್ಲ. ಹಾಗಾದ್ರೆ ಏನ್ ಕಾರಣ? ಅದನ್ ಮಾತ್ರ ಕೇಳ್ಬೇಡಿ. ನನ್ ಮರ್ತು ಬಿಡಿ ಬಡಿಯ, ನನ್ ಮರ್ತು ಬಿಡಿ, ನನ್ ಮರ್ತು ಬಿಡಿ. ನನ್ನ ಮಾವದ ಮಗನೇ, ನಿನ್ನ ಪತ್ತೆ ಹಚ್ಚೋಕೆ ನನ್ ಕಾಡೆಲ್ಲ ಪರದಾಡ್ಬೇಕಾಯ್ತು ಗೊತ್ತಾ? ಇರು ಇರು, ನಿನ್ನ ಕುತ್ತಿಗೆಗೂ ಒಂದು ರೇಡಿಯೋ ಕಾಲರ್ನ ಹಾಕ್ಬಿಟ್ರೆ ನೀನ್ ಎಲ್ಲೇ ಇದ್ರು
ನನಗೆ ಸಿಗ್ನಲ್ ಬರ್ತಾ ಇರುತ್ತೆ. ಆಗ ನೆನೆಸ್ಕೊಂಡ ತಕ್ಷಣ ನಾನು ನಿನ್ನ ಹತ್ರ ಓಡ್ ಬರಬಹುದು. ಅಲ್ಲ, ಒಬ್ನೇ ಇರೋದಕ್ಕೆ ಬೋರ್ ಆಗಲ್ವಾ ನಿನ್ಗೆ? ಬಾ, ಇಬ್ರು ಜಾಲಿಯಾಗಿ ಒಂದ್ ರೌಂಡ್ ಸುತ್ತಾಡ್ಕೊಂಡ್ ಬರೋಣ. ಶ್ವೇತಾ, ನನಗೆ ತೊಂದರೆ ಕೊಡ್ಬೇಡ. ನಾನು ಇವಾಗ ಮಾತಾಡ ಮೂಡ್ನಲ್ಲಿಲ್ಲ. ಶಂಕರ್, ನೀನ್ ಕೋಪ ಮಾಡ್ಕೊಂಡ್ರು ಎಷ್ಟ್ ಚೆನ್ನಾಗ್ ಕಾಣಿಸ್ತೀಯ ಗೊತ್ತಾ? ಶ್ವೇತಾ ಪ್ಲೀಸ್ ಹೊರಟೋಗು. ನನ್ನ ಮುಖ ನೋಡಿ ಹೇಳು, ನಾಳೆ ನಾನ್ ನಿನ್ಗೆ ಹೆಂಡತಿ ಆಗೋಳು. ನೀ ನನ್ನ ಅತ್ತೆ ಮಗಳನ್ನ ಭಾವನೆನೇ ಹೊರತು ಬೇರೆ ಯಾವ ಭಾವನೆನೂ ಇಲ್ಲ. ಶಂಕರ್, ಈಗ್ಲೂ ಕಾಲ ಏನು ಮಿಂಚಿಲ್ಲ. ನೀನ್ ಮನಸ್ಸು ಮಾಡಿದ್ರೆ. ಸಾರಿ ಶ್ವೇತಾ, ಈಗಾಗ್ಲೇ ನನ್ನ ಮನಸ್ಸನ್ನ ಬೇರೆಯವ್ರು ಕೊಟ್ಟಿದ್ದೀನಿ. ಯಾರು? ಆ ಮಲ್ಲಿ ತಾನೆ? ಶಂಕರ್, ನೀನ್ ಎಷ್ಟೇ ಆಸೆ ಪಟ್ರು ಅವಳು ನಿನಗ್ ಸಿಗಲ್ಲ. ಇನ್ಮೇಲೆ ಯಾವತ್ತೂ ಅವಳು ನಿನ್ ಮುಖ ನೋಡಬಾರ್ದು ಅಂತ ತೀರ್ಮಾನ ಮಾಡಿದಾಳೆ. ಓಹೋ, ಇದೆಲ್ಲ ನಿನ್ ಕಿತಾಪತಿನಾ? ಕಿತಾಪತಿ ಅಲ್ಲ ಶಂಕರ್, ಕಿತಾಪತಿ ಅಲ್ಲ. ನೀನ್ ನನ್ನನ್ನು ಅರ್ಥ ಮಾಡ್ಕೊ. ಚಿಕ್ಕ ವಯಸ್ಸಿನಿಂದ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದೀನಿ, ಅದೆಷ್ಟು ಕನಸು ಕಾಣ್ತಿದ್ದೀನಿ. ಯಾವಾಗ್ಲೂ ನಿನ್ನ ಜೊತೆನೇ ಇರ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ಅದಕ್ಕೋಸ್ಕರನೇ ಥೀಸಿಸ್ ಬರೆಯೋ ನೆಪದಲ್ಲಿ ನಾನು ಇಲ್ಲಿಗೆ ಬಂದಿದ್ದು. ಈಗ ನಿನ್ನನ್ನು ದೂರ ಮಾಡಿದ್ರೆ ನಾನ್ ಬದುಕೋದಿಲ್ಲ ಶಂಕರ್, ನಾನ್ ಬದುಕೋದಿಲ್ಲ. ಖಂಡಿತ ನಾನ್ ಬದುಕೋ. ಶ್ವೇತಾ, ನನ್ನನ್ನು ಪ್ರೀತಿಸಾರೋ ಆ ಮಲ್ಲಿನ ದೂರ ಮಾಡಿದ್ರೆ ಅವಳು ಬದುಕ್ತಾಳ? ಅದರಿಂದ ಏನು ನಷ್ಟ ಇಲ್ಲ. ಶಟ್ ಅಪ್. ನನ್ನ ಹೃದಯದಲ್ಲಿ ಮಲ್ಲಿಗಲ್ದೆ ಬೇರೆ ಯಾರಿಗೂ ಜಾಗ ಇಲ್ಲ. ಹಾಗಾದ್ರೆ ಇದೇ ನಿನ್ನ ಕೊನೆ ನಿರ್ಧಾರನಾ? ಹೌದು. ಶ್ವೇತಾ, ಏನಿದು? ಹೇಳ್ಕೊಟ್ಟಿದ್ಯಾ ಶ್ವೇತಾ? ನನ್ ಮಾತು ಕೇಳು. ಶಂಕರ್ನೇ ಸರ್ವಸ್ವ ಅಂತ ನಂಬ್ಕೊಂಡಿದ್ ನಾನು ಅವನಿಗೆ ಬೇಡವಾದ್ಮೇಲೆ ನನಗೇನ್ ಕೆಲ್ಸ ಇಲ್ಲಿ? ಶ್ವೇತಾ, ನೀನ್ ಅವನ್ನ ಲವ್ ಮಾಡ್ತಾರೋ ವಿಷಯನ ಯಾವತ್ತಾದ್ರೂ ಅವನು ತಿಳಿಸಿದ್ಯಾ? ಶಂಕರ್ ಮನ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕಾದ್ರೂ ಅಟ್ಲೀಸ್ಟ್ ಪ್ರಯತ್ನ ಪಟ್ಟಿದ್ಯಾ? ಅವನ್ ಸಲಿಗೆ ಕಂಡು ಅವನ್ ನನ್ನ ಇಷ್ಟಪಟ್ಟಿದ್ದಾನೆ ಅಂತ ಅನ್ಕೊಂಡಿದ್ದೆ. ಅದೇ ನಿನ್ ತಪ್ಪು ಶ್ವೇತಾ. ಇವೆಲ್ಲಕ್ಕೂ ಋಣಾನುಬಂಧ ಮುಖ್ಯ. ನೀನು ಅವನು ದಂಪತಿಗಳಾಗ್ಲೇಬೇಕು ಅನ್ನೋ ಯೋಗ ಒಂದಿದ್ರೆ ಅದನ್ನ ಯಾರ ಕೈಯಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಅದನ್ ಬಿಟ್ಟು ನೀನು ಈ ಸ್ನೇಹ ಸಂಬಂಧ ಯಾವುದು ಬೇಡ ಅಂತ ಹೊಟ್ಟಿದ್ಯಲ್ಲ, ಇದು ಸರಿಯಲ್ಲ ಶ್ವೇತಾ. ಯೋಚನೆ ಮಾಡು. ಸಾಹೇಬ್ರೆ, ಸಾಹೇಬ್ರೆ, ಸಾಹೇಬ್ರೆ. ಏ ತುಕಾರಾಮ, ನೀವಿದ್ದೀರಾ? ಯಾಕೋ, ಏನಾಯ್ತು? ಅಲ್ಲಿ ಮಲ್ಲಿ ವಿಷ ಕುಡಿದು ವಿಲಿವಿಲಿಂದ ಒದ್ದಾಡ್ತಾವಳೆ ಸಹ. ಮಲ್ಲಿ, ಮಲ್ಲಿಗೆ, ಮಲ್ಲಿಗೆ. ಸಾಹೇಬ್ರೆ, ಮಲ್ಲಿ ವಿಷ ತಗೊಂಡ್ಬಿಟ್ಟೋಳೆ. ಮಾಡೋದೆಲ್ಲ ಮಾಡ್ಬಿಟ್ಟು ಈ ಕಣ್ಣೀರ್ ಸುರಿದ್ರೆ ಏನ್ ಪ್ರಯತ್ನ? ಈಗಲಾದ್ರೂ ಅರ್ಥವಾಯ್ತಾ ನಿನಗೂ ಮಲ್ಲಿಗೂ ಏನ್ ವ್ಯತ್ಯಾಸ ಅಂತ? ನಿನ್ ಸಂತೋಷಕ್ಕೋಸ್ಕರ ತನ್ ಪ್ರಾಣ ಕೊಡಕ್ಕೂ ಹಿಂಜರಿಲ್ಲ. ನೀನ್ ಇಷ್ಟೊಂದು ಓದಿ ಏನ್ ಪ್ರಯೋಜನ? ಒಂದ್ ಹೆಣ್ಣಿನ ಮನಸ್ಸು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಚೇಚೆ, ನಿನ್ ಮುಖ ನೋಡೋಕೆ ಅಸಹ್ಯ ಆಗುತ್ತೆ. ಮೇಡಮ್, ಶಿ ಇಸ್ ಆಲ್ ರೈಟ್. ಸಮೀಕ್ ಸರಿಯಾಗಿ ನೀವು ಕರ್ಕೊಂಡ್ ಬರ್ದೆ ಹೋಗಿದ್ದಿದ್ರೆ ಖಂಡಿತ ಉಳಿತಿರ್ಲಿಲ್ಲ. ರಿಯಲಿ ಯು ಆರ್ ಗ್ರೇಟ್. ಮಲ್ಲಿ, ಇನ್ಮೇಲೆ ನಾನು ಯಾವತ್ತೂ ನಿಮ್ ದಾರಿಗೆ ಅಡ್ಡ ಬರೋದಿಲ್ಲ. ಅಕ್ಕ. ಹೌದು ಮಲ್ಲಿ, ಇನ್ಮೇಲೆ ಶಂಕರ್ ಜವಾಬ್ದಾರಿ ಎಲ್ಲ ನಿನಗೆ ಸೇರಿದ್ದು. ಶಂಕರ್ನ ಚೆನ್ನಾಗಿ ನೋಡ್ಕೊ ಮಲ್ಲಿ. ನಾನು ಬರ್ತೀನಿ ಅಕ್ಕ. ಶ್ವೇತಾ,
ನಾನು ತಪ್ಪು ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ. ಇಲ್ಲ ಶಂಕರ್, ನಾನ್ ನಿನ್ನನ್ನು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಮಲ್ಲಿನ ಚೆನ್ನಾಗಿ ನೋಡ್ಕೋ. ದೇವ್ರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರ್ಲಿ. ಏನಿದೆಲ್ಲ? ಬುದ್ಧಿ, ಆನೆಗಳ ಹಾವಳಿಯಿಂದ ನಮ್ ಬೆಳೆ ಎಲ್ಲ ಹಾಳಾಗೋಯ್ತಲ್ಲ ಅಂತ ಕೊರತಿದ್ ನಮ್ಗೆ ಪರಿಹಾರ ಕೊಡ್ಸಿ ಸಹಾಯ ಮಾಡಿದಿರ ಬುದ್ಧಿ. ನಿಮ್ಮ ಉಪಕಾರನ ನಾವು ಜನ್ಮಕ್ಕೂ ಮರೆಯಕ್ಕಿಲ್ಲ ಬುದ್ಧಿ. ಶಂಕರ್ ಸಾಹೇಬ್ರಿಗೆ, ಶಂಕರ್ ಸಾಹೇಬ್ರಿಗೆ.